ಬಂಗ್ಲೆ ಗುಡ್ಡ ಅಲ್ಲಿ ಏನಾಯಿತು? ಬಹುದೊಡ್ಡ ಸ್ಫೋಟಕವಾದಂತಹ ವಿಚಾರ ಮಾಧ್ಯಮಗಳಲ್ಲಿ ಚರ್ಚೆ ಆಗಲೇ ಇಲ್ಲ. ಯಾಕಂದರೆ ಭೀಮಾ ಏನಲ್ಲಿಗೆ 11ನೇ ಪಾಯಿಂಟ್ ಹತ್ರ ಒಂದು ಉತ್ಖನನ ಮಾಡಬೇಕಿತ್ತು. ಆ ಜಾಗಕ್ಕೆ ಹೋದ ಕೂಡಲೇ ಆತ ಇಲ್ಲಿ ಉತ್ಖನನ ಮಾಡೋದು ಬೇಡ, ಮತ್ತೊಂದು ಜಾಗದಲ್ಲಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂತ SIT ಅಧಿಕಾರಿಗಳನ್ನು ಒಪ್ಪಿಸಿ ಕರ್ಕೊಂಡು ಹೋದ್ನ, ಅಥವಾ ಮತ್ತೂ ಒಬ್ಬ ಸಾಕ್ಷಿದಾರ ಈ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದಾನ? ಇಂಥದ್ದೊಂದು ಚರ್ಚೆ ಶುರುವಾಗಿದೆ. ಒಂದು ಕಡೆ ಭೀಮಾ, ಮತ್ತೊಂದು ಕಡೆ ಜಯಂತ್ ಬಂದಿದ್ದಾರೆ. ಇವರಲ್ಲದೆ ಮತ್ತೂ ಒಬ್ಬರು ಎಂಟ್ರಿ ಕೊಟ್ಟಿದ್ದಾರಾ? SIT ತನಿಖಾಧಿಕಾರಿಗಳು ಆ ಸಾಕ್ಷಿದಾರನನ್ನ ಮತ್ತು ಆತನ ಮಾಹಿತಿಯನ್ನು ಹೊರಗೆ ಬಿಟ್ಟಿಲ್ವಾ? ಕಾರಣ ಇಷ್ಟೇ, ನಾನು ನಿಮ್ಗೆ ಆರಂಭದಿಂದ ಹೇಳ್ತಾ ಬಂದಿದ್ದೆ, BLR.post ಅಂತ ಒಂದು ವೆಬ್ಸೈಟ್ ಇದೆ. ಅದು ಇದುವರೆಗೂ ಎಲ್ಲ ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳೋಕ್ಕೆ ಒಂದು ದಿನ ಮುಂಚೆನೆ SIT ತನಿಖೆಯಲ್ಲಿ ಏನೇನಾಗ್ತಿದೆ ಅನ್ನುವಂತಹ ಸೂಕ್ಷ್ಮ ವಿಚಾರಗಳನ್ನು ಹೇಳ್ತಾ ಬಂದಿದೆ. ನಿಮಗೆ ನಿನ್ನೆ ಕೂಡ ನಾನು ಹೇಳಿದ್ದೆ, ಅಲ್ಲಿ ಮಹಿಳೆಯ ಅಸ್ಥಿಪಂಜರ ಸಿಕ್ಕಿದೆ, ಕೆಂಪು ಸೀರೆ ಸಿಕ್ಕಿದೆ ಅಂತ. ಅದಾದ ನಂತರ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೂ ಕೂಡ ಆ ಸುದ್ದಿ ಪ್ರಸಾರ ಆಯಿತು. ಆದರೆ ಈಗ ಅದೇ ವೆಬ್ಸೈಟ್ ಹೇಳ್ತಿರೋ ಪ್ರಕಾರ ಆ ಬಂಗ್ಲೆ ಗುಡ್ಡದ ಮೇಲೆ ಉತ್ಖನನಕ್ಕೂ ಮುಂಚೆ ಕೆಲವರು ಬಿದ್ದು ಗಾಯ ಮಾಡಿಕೊಂಡ್ರು. ಗಾಯಗೊಂಡಿದ್ದಾರೆ ಉತ್ಖನನದ ಸಿಬ್ಬಂದಿ. ಅವ್ರಿಗೇನಾಯಿತು? ಇದು ಬಹುಮುಖ್ಯವಾದಂತಹ ವಿಚಾರ. ಇದಕ್ಕಿಂತಲೂ ಬಹುಮುಖ್ಯವಾದಂತಹ ವಿಚಾರ ನಿಮಗೆ ನಾನು ಹೇಳಬೇಕು. ಯಾಕಂದರೆ ಏನು 13ನೇ ಪಾಯಿಂಟಲ್ಲಿ ಸ್ಫೋಟಕವಾದಂತಹ ಸಾಕ್ಷಿಗಳು ಸಿಗಲಿವೆ, ಸಾಕಷ್ಟು ಅಸ್ಥಿಪಂಜರಗಳು ಸಿಗಲಿವೆ ಅನ್ನುವಂತಹ ನಿರೀಕ್ಷೆ ಏನಿದೆ, ಆ ನಿರೀಕ್ಷೆಗೆ ಪೂರಕ ಅನಿಸುವಂತಹ ಒಂದಷ್ಟು ಸಂಗತಿಗಳು ಇದೀಗ ಮಫ್ತಿಯಲ್ಲಿ ಆ ಭಾಗದಲ್ಲಿ ಓಡಾಡ್ತಿದ್ದಂತಹ ಪೊಲೀಸರಿಗೆ ಸಿಕ್ಕಿವೆ. ರಾತ್ರಿ ಹಗಲು ಅನ್ನದೆ ಮಫ್ತಿಯಲ್ಲಿ ಪೊಲೀಸರು 11, 12, 13ನೇ ಪಾಯಿಂಟ್ಗಳ ಸುತ್ತ ಗಿರ್ಕಿ ಹೊಡಿತಾ ಇದ್ರು. ಆದರೆ ತೀರಾ ರಾತ್ರಿಯ ಹೊತ್ತುಗಳಲ್ಲಿ ಆ ಭಾಗಕ್ಕೆ ಕೆಲವರು ಬಂದೋಗ್ತಿದ್ರು, ಕೆಲವು ಕಾರುಗಳು ಬಂದೋಗ್ತಿದ್ವು ಅನ್ನುವಂತಹ ಮಾಹಿತಿ ಈಗ ಹರಿದಾಡ್ತಿದೆ. ಯಾಕೆ 13ನೇ ಪಾಯಿಂಟ್ಗೆ ಅಷ್ಟೊಂದು ಸೆಕ್ಯೂರಿಟಿ ಕೊಟ್ಟರೂ ಕೂಡ ಯಾಕೆ ಬರ್ತಿದ್ದಾರೆ? ಯಾರ್ಯಾರು? ಯಾಕಂದರೆ ಪೊಲೀಸರು ಮಫ್ತಿಯಲ್ಲಿ ಬಂದು ಅಲ್ಲಿ ಓಡಾಡ್ತಿದ್ದಾರೆ ಅಂದರೆ ಅವ್ರಿಗೂ ಒಂದು ದೊಡ್ಡ ನಿರೀಕ್ಷೆ ಇದೆ. ಯಾಕಂದರೆ 6ನೇ ಪಾಯಿಂಟಲ್ಲಿ ಭೀಮ ಹೇಳಿದ ರೀತಿಯಲ್ಲಿ ಅಸ್ಥಿಪಂಜರ ಸಿಕ್ತು. ಅದು ಮನುಷ್ಯನದ್ದು. ಎಲ್ಲೋ ಮೇಲ್ನೋಟಕ್ಕೆ ಭಿಕ್ಷುಕನನ್ನು ಕುರ್ಚಿಗೆ ಕಟ್ಟಿ ಹಾಕಿ ಬಾಯಿಗೆ ಬಟ್ಟೆ ತುರುಕಿ ಆತನನ್ನು ಕೊಂದ ಒಂದು ಪ್ರಕರಣ ಏನಿದೆ, 0039/2025 FIRನಲ್ಲಿ ದಾಖಲಾಗಿರುವಂತಹ ವಿಚಾರ, ಭೀಮನೇ ಹೇಳಿರುವಂತಹ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿರುವಂತಹ ವಿಚಾರ, ಆ ಪ್ರಕರಣದ ಅಸ್ಥಿಪಂಜರ ಅದಿರಬಹುದು ಅನ್ನುವಂತಹ ಚರ್ಚೆ ನಡೀತಿದೆ. ಇದ್ರ ಜೊತೆಯಲ್ಲಿ ಈಗ ಬಂಗ್ಲೆ ಗುಡ್ಡದ ಮೇಲೆ ಸಿಕ್ಕಂತಹ ಮಹಿಳೆಯದ್ದು, ಆ್ಯಸಿಡ್ ಮುಖಕ್ಕೆ ಹಾಕಿದಂತಹ ಮತ್ತು ಪೇಪರ್ನಲ್ಲಿ ಸುತ್ತಿದ್ದಂತಹ ಬಾಡಿ ಒಂದು ತಂದು ಕೊಟ್ಟಿದ್ರು ನನಗೆ ಅಂತ ಏನು ಅದೇ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ದಾಖಲಿಸಿದ್ದಾನೆ ಭೀಮ, ಆ ಹೆಣ್ಣು ಮಗಳದ್ದಿರಬಹುದಾ? ಇವೆಲ್ಲದರ ಚರ್ಚೆಯ ಜೊತೆಯಲ್ಲೇ ಯಾಕೆ 13ನೇ ಪಾಯಿಂಟ್ ಬಹುದೊಡ್ಡ ಚರ್ಚೆ ಆಗ್ತಿದೆ? ಕಾರಣ ಇಷ್ಟೇ, ಅಲ್ಲಿ ಆ ಶಾಲಾ ಬಾಲಕಿಯ ದೇಹದಲ್ಲೆಲ್ಲ ಗಾಯಗಳಾಗಿತ್ತು, ರಕ್ತ ಇತ್ತು, ಲೈಂಗಿಕ ಆಕ್ರಮಣಕ್ಕೆ ಆ ಹೆಣ್ಮಗಳು ಗುರಿಯಾಗಿದ್ಲು ಅನ್ನೋದು ಅಲ್ಲಿ ಲಕ್ಷಣಗಳು ಕಾಣ್ತಿದ್ವು ಅಂತೆಲ್ಲ ದಾಖಲಿಸಿದ್ದೇನೆ ಭೀಮ. ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾನಲ್ಲ, ಅಲ್ಲೇ ಹೇಳ್ಕೊಂಡಿದ್ದಾನೆ. ಅಂತಹ ಹೆಣ್ಣು ಮಗು ಇನ್ನು ಕಲ್ಲೇರಿಯ ಪೆಟ್ರೋಲ್ ಬಂಕ್ ಬಳಿ ಸಿಕ್ಕಿದ್ದಂತಹ ಹೆಣ, ಆ ಹೆಣ್ಣು ಮಗುವಿನ ಅಸ್ಥಿಪಂಜರ 13ನೇ ಪಾಯಿಂಟ್ ಬಳಿ ಸಿಗಬಹುದು ಅನ್ನುವಂತಹ ಮಾಹಿತಿಯನ್ನು SIT ತನಿಖಾಧಿಕಾರಿಗಳಿಗೆ ಭೀಮ ಕೊಟ್ಟಿರೋ ಕಾರಣಕ್ಕೋಸ್ಕರನೇ ಅದನ್ನು ಅತಿ ಸೂಕ್ಷ್ಮವಾಗಿ SIT ತನಿಖಾಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಅಲ್ಲಿ ಆ್ಯಂಟಿ ನಕ್ಸಲ್ ಫೋರ್ಸ್ ಕಾಯ್ತಾ ಇದೆ. ಅವರಲ್ಲದೇ 2ನೇ ಹಂತದಲ್ಲಿ ಮಫ್ತಿಯಲ್ಲಿರುವಂತಹ ಪೊಲೀಸರು ಕೂಡ ಅಲ್ಲಿ ಓಡಾಡ್ತಿದ್ದಾರೆ. ಆದರೆ ರಾತ್ರಿ ಹೊತ್ತಲ್ಲಿ ಅಲ್ಲಿಗೆ ಕೆಲವರು ಆ ಕಡೆ ನೋಡ್ಕೊಂಡು ಹೋಗುವಂತಹ ಒಂದಷ್ಟು ಜನರನ್ನು ಮಫ್ತಿಯಲ್ಲಿರುವಂತಹ ಪೊಲೀಸರು ಮಾರ್ಕ್ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಬಹುಮುಖ್ಯ ವಿಚಾರ. ಇದಲ್ಲದೆ ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರ ಹೆಸರನ್ನು ಭೀಮ ಹೇಳಿದ್ದ ಅನ್ನೋದಿತ್ತಲ್ಲ,
ಆ ಕಡೆಯಿಂದಲೂ ಕೂಡ ತನಿಖೆ ಶುರುವಾಗಿದೆ. ನೋಟಿಸ್ ಕೊಟ್ಟಿದ್ದಾರೆ. ಸೈಲೆಂಟ್ ಆಗಿ ಆ ಕಡೆಯಿಂದಲೂ ಕೂಡ ತನಿಖೆ ಆರಂಭ ಆಗಿದೆ. ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಆ ವಿಚಾರವನ್ನು SIT ತನಿಖಾಧಿಕಾರಿಗಳು ಗೌಪ್ಯವಾಗಿಟ್ಟಿರೋದ್ರಿಂದ ಬಹುಪಾಲು ಮಾಧ್ಯಮಗಳಿಗೆ ಆ ವಿಚಾರ ಗೊತ್ತಾಗ್ತಿಲ್ಲ. ಇದ್ರ ಜೊತೆಯಲ್ಲಿ ಏನು ಬಂಗ್ಲೆಗುಡ್ಡದ ಬಳಿ ಸಿಬ್ಬಂದಿಗಳು ಗಾಯಗೊಂಡಿದ್ರು ಅನ್ನುವಂತಹ ವಿಚಾರ ಆರಂಭದಲ್ಲಿ ನಾನು ಹೇಳಿದ್ನಲ್ಲ, ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಎಡವಿ ಬಿದ್ರು ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನೂ ಕೆಲವರು ಅಲ್ಲಿ ಬೇರೇನೋ ಆಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಚರ್ಚೆ ಮಾಡ್ತಿದ್ದಾರೆ. ಆದರೆ ಅಲ್ಲೇನಾಯಿತು ಅನ್ನುವಂಥದ್ದು ಬಹುಪಾಲು ಜನಕ್ಕೆ ಗೊತ್ತಿಲ್ಲ. ಅದು ಕೂಡ ಗುಡ್ಡದ ಭೂತದ ರೀತಿಯಲ್ಲೇ ಒಂದು ಚರ್ಚೆಯ ವಿಚಾರ ಆಗಿದೆ. ಆದರೆ ಅಲ್ಲಿ ಸಿಕ್ಕಂತಹ 3 ಮನುಷ್ಯರ ಅಸ್ಥಿಪಂಜರ ಏನಿದೆ ಅದು ಒಂದು ಕುಟುಂಬದ್ದ ಅನ್ನುವಂಥದ್ದು ಈಗ ಹೊಸದಾಗಿ ಚರ್ಚೆ ಆಗ್ತಿರುವಂತಹ ವಿಚಾರ. ಯಾಕಂದರೆ ಯಾವುದೋ ಆ ಪ್ರಮುಖ ಲಾಡ್ಜ್ಗಳಲ್ಲಿ ಒಂದಾದಂತಹ ಒಂದು ಲಾಡ್ಜ್ಗೆ ದರ್ಶನಕ್ಕೆ ಅಂತ ಬಂದಿದ್ದಂತಹ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಮಗು ಕೂಡ ಇತ್ತು, ಗಂಡ ಹೆಂಡತಿ ಮಗು ಇತ್ತು. ಆ ಹೆಣ್ಣು ಮಗಳಿಗೆ ಅತ್ಯಂತ ದಾರುಣವಾಗಿ ದೌರ್ಜನ್ಯಕ್ಕೊಳಪಡಿಸಿ ಅದನ್ನು ಪ್ರತಿರೋಧ ಹೊಡ್ಡಿದ್ದಕ್ಕೆ ಅಥವಾ ವಿರೋಧಿಸಿದ್ದಕ್ಕೆ ಆ ಇಡೀ ಕುಟುಂಬದ ಕಥೆಯನ್ನು ಮುಗಿಸಿದ್ರು ಅನ್ನುವಂತಹ ಹೊಸದೊಂದು ಕತೆ ಇದೀಗ ಚರ್ಚೆ ಆಗ್ತಿದೆ. ಅಲ್ಲ, ತೀರಾ ಯಾವುದೋ ದರ್ಶನಕ್ಕೆ ಅಂತ ಬಂದಾಗ ನಾನು ಕೆಲವು ಇಂಟರ್ವ್ಯೂಗಳನ್ನು ನೋಡಿದ್ದೀನಿ. ಕೆಲವರು ಯಾರೋ ಉತ್ತರ ಕರ್ನಾಟಕದಿಂದ ಬಂದಿದ್ರಂತೆ, ತಾಯಿ ಮಗಳು ಬಂದಿಲ್ಲಂತೆ. ಆ ಹೆಣ್ಣುಮಗಳು ತುಂಬ ಚೆನ್ನಾಗಿದ್ಲು. ಅಂತಹ ಹೆಣ್ಣುಮಗಳಿಗೆ ಎಲ್ಲೋ ಬೇರೆ ಕಡೆ ರೂಮ್ ಕೊಡ್ತೀವಿ ಅಂತ ಕರ್ಕೊಂಡೋಗಿ ಆಕೆ ಏನಾದ್ಲು ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ. ಅವರು ಅವ್ರ ಫ್ಯಾಮಿಲಿಯವರು ಬಂದು ತುಂಬ ಕಡೆ ಹುಡುಕಾಡಿದ್ರು, ಆದರೆ ಸಿಗಲಿಲ್ಲ. ಈ ಥರ ಸಾಕಷ್ಟು ನಾನು ಕೇಳಿದ್ದೀನಿ. ಮತ್ತು ಆ ಪ್ರತ್ಯಕ್ಷದರ್ಶಿಗಳು ಇವತ್ತಿಗೂ ಹೇಳ್ತಿದ್ದಾರೆ. ಈ ಕೇಸ್ ಇದೆಯಲ್ಲ, ಈ ಕೇಸ್ಗೆ ಸಾವಿರಾರು ಜನ ಸಾಕ್ಷಿದಾರರಿದ್ದಾರೆ ಹಾಗೆ ನೋಡಿದ್ರೆ. ಆದರೆ SIT ತನಿಖಾಧಿಕಾರಿಗಳು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ತನಿಖೆ ನಡೆಸಿದ್ರೆ ಎಲ್ಲಕ್ಕೂ ಸಾಕ್ಷಿ ಸಿಗುತ್ತೆ. ನಿಮಗೆ ಬಹುದೊಡ್ಡ ಕಂಠಿಹಾರದ ಬಗ್ಗೆ ತುಂಬ ಚರ್ಚೆ ಮಾಡ್ತಾರಲ್ವಾ, ಸಾಕ್ಷಿದಾರರಿಲ್ವಾ, ಕಣ್ಣೆದುರಿಗೆ ಇಲ್ವಾ? ಅಲ್ಲ, ಈ ಭೀಮನನ್ನ ಕಳ್ಳ ಸುಳ್ಳ ಅನ್ನುವಂತಹ ಜನ ಪಾಪ ಅದೊಂದು ಕುಟುಂಬ. ಅವರ ತನು ಮನ ಧನಗಳನ್ನು ಸಮರ್ಪಿಸಿ ಸೇವೆ ಮಾಡಿದ್ದಂತಹ ಕುಟುಂಬವನ್ನು ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿತ್ತು ಅನ್ನೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಇಲ್ಲೇನೋ ಆಗಿದೆ, ಇಲ್ಲಿ ಎಲ್ಲವೂ ಒಳ್ಳೆಯದೇ ಆಗಿದೆ ಅನ್ನೋದಲ್ಲ, ಇಲ್ಲಿ ಕೆಟ್ಟದ್ದು ಆಗಿದೆ, ಅದಕ್ಕೆ ಇಷ್ಟೆಲ್ಲ ಚರ್ಚೆ ಆಗ್ತಿದೆ ಅನ್ನೋದಕ್ಕೆ ಇವೆಲ್ಲ ಪೂರಕ ಅಂಶಗಳ ರೀತಿ ಕಾಣುತ್ತೆ. ಅಲ್ಲ, ಎಲ್ಲಕ್ಕಿಂತ ದೊಡ್ಡದು ಕಂಠಿಹಾರದ ಚರ್ಚೆ ಬಂದಾಗ, ಕಂಠಿಹಾರದ್ದೇನೋ ಒಂದು ಪ್ರಕರಣದ ಬರುತ್ತಲ್ಲ, ಜೀವಂತ ಸಾಕ್ಷಿಗಳು ತೆರೆ ಮೇಲೆಲ್ಲ ಕಾಣಿಸುವಂತಹ ಸಾಕ್ಷಿಗಳಿದ್ದಾವೆ. ಅವ್ರನ್ನೇ ಕೇಳಿದ್ರೆ ಆಗೋದಿಲ್ವಾ? SIT ತನಿಖಾಧಿಕಾರಿಗಳು ಅಲ್ಲಿಂದಲೂ ಬರಬಹುದು. ಆ ನಂತರದಲ್ಲಿ ಮಹಾನ್ ಹಿರಿಯರೊಬ್ಬರು ಆಕ್ಸಿಡೆಂಟ್ ಆದರು, ಅದು ಕೂಡ ಅನುಮಾನಾಸ್ಪದ ಸಾವು ಅಂತ ಆ ಭಾಗದ ಜನ ಹೇಳ್ತಿದ್ದಾರೆ. ತೀರಾ ಎಂಥ ಜನ ಇರಬಹುದು, ತಾಯಿಯನ್ನೂ ಕೂಡ. ಯಾಕಂದರೆ ಸಾಕ್ಷಿಗಳು ಇಲ್ವೇ ಇಲ್ಲ ಇಲ್ಲಿ ಅಂತಲ್ಲ, ಅಸ್ಥಿಪಂಜರ ಬೇಕು ಅಂತ ಯಾರೋ ಒಂದಿಬ್ಬರು ಬಡ್ಕೋತಾರಲ್ಲ, ಅಸ್ಥಿಪಂಜರ ಬೇಕಾಗೇ ಇಲ್ಲ. ಸಾಕಷ್ಟು ಜನ ಒಂದು ರೀತಿಲಿ ಜಾನಪದ ಕತೆ ಲಾವಣಿ ರೀತಿಯಲ್ಲಿ ಹೇಳ್ತಿದ್ದಾರೆ ಆ ಭಾಗದ ಜನ. ಕಂಠಿಹಾರದ ಕತೆ, ಪದ್ಮಲತಾ, ವೇದವಲ್ಲಿ, ಸೌಜನ್ಯ, ಅನನ್ಯ ಭಟ್ ಇಷ್ಟೆಲ್ಲ ಇರುವ ಜೊತೆಯಲ್ಲಿ ಮುಫ್ತಿಯಲ್ಲಿ ಪೊಲೀಸರು ಓಡಾಡುವಾಗಲೂ ಕೂಡ ರಾತ್ರಿ ಹೊತ್ತಲ್ಲಿ ಅಲ್ಲಿಗೆ ಬಂದು ಹೋಗ್ತಾರೆ ಅಂದರೆ ಏನೋ ಪ್ಲಾನ್ ಆಗ್ತಿದೆ ಅನ್ನುವಂಥದ್ದು. ಯಾಕಂದರೆ ಜನ ಅಂಥದ್ದೊಂದು ಚರ್ಚೆ ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಅವರೆಲ್ಲ ನಡ್ಕೋತಿದ್ದಾರೆ. ಪ್ರತಿಬಂಧಕ ದೇಶವನ್ನು ತರ್ತಾರೆ, ಈ ಭೀಮನನ್ನು ನೈತಿಕವಾಗಿ ಕುಗ್ಸೋ ಪ್ರಯತ್ನ ಮಾಡ್ತಾರೆ, ಜಯಂತ್ ಅವರನ್ನು ನೈತಿಕವಾಗಿ ಕುಗ್ಸೋ ಪ್ರಯತ್ನ ಮಾಡ್ತಾರೆ. ಆ ಭಾಗದ ದಾಖಲೆಗಳೇ ಇಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಅನ್ನುವಂಥದ್ದೆಲ್ಲ ಆಗುತ್ತೆ. ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಹೆದರಿಸ್ತಾನೆ, ಬೆದರಿಸ್ತಾನೆ. ಇವೆಲ್ಲವೂ ಯಾಕಾಗ್ತಿದೆ? ಯಾರೂ ತಪ್ಪೇ ಮಾಡಿಲ್ಲ ಅನ್ನಂಗಿದ್ರೆ ಇವೆಲ್ಲ ಆಗಲೇಬಾರ್ದು. ನಾನು ಅಂತಃಕರಣ ಶುದ್ಧಿಯಿಂದ ಹೇಳ್ತಿದ್ದೀನಿ, ನಾನು ತಪ್ಪು ಮಾಡಿಲ್ಲ, ಎಲ್ಲ ಶಿಕ್ಷೆಗೆ ನಾನು ಎಂತಹ ಪರೀಕ್ಷೆಗೆ, ಅಗ್ನಿ ಪರೀಕ್ಷೆಗೂ ನಾನು ರೆಡಿ ಅಂತ ಹೇಳಬಹುದಾದಂತಹ ಜನ ಯಾಕೆ ಹಿಂಗೆಲ್ಲ ಮಾಡ್ತಿದ್ದಾರೆ? ಯಾಕೆ ಇವೆಲ್ಲ ಆಗ್ತಿದೆ? ಕಮೆಂಟ್ ಮಾಡಿ.